ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೇನಿ ಬಂದೆ ಭಾಗ 66. ಸಿದ್ಧಾಂತ್ಗೆ ರಾತ್ರಿಯ ಸುಖದ ಅಮಲಿನ್ನೂ ಇಳಿದಿರಲಿಲ್ಲ. ನೀನು ಜವಾನಿಸಂ ಪ್ರಾರಂಭ ಮಾಡಿಬಿಟ್ಟೆ ಹೇಳಿದಳು ಸನಿಹಾ. ನಿಂಗೆ ಗೊತ್ತಿಲ್ಲ ಚಿನ್ನ, ನಾನು ಹಾಗೆ ನಿಂಗೆ ಹೇಳ್ಕೊಂಡಿರ್ಬೇಕು, ನೀನು ಕೇಳ್ಕೊಂಡಿರ್ಬೇಕು. ಆಗ್ಲೇ ನಮ್ಮ ದಾಂಪತ್ಯ ಸುಖಮಯವಾಗಿರೋದು. ನೀನ್ಯಾಕೆ ಸ್ಲೇವ್ ಆಗ್ತೀಯ ಚಿನ್ನ? ಐ ಹ್ಯಾವ್ ಆಲ್ರೆಡಿ ಬಿಕಮ್ ಯುವರ್ ಸ್ಲೇವ್. ನಾಚಿ ಕೆಂದಾವರೆಯಂತೆ ಅರಳಿದ ಅವಳ ಮುಖದ ಸೊಬಗನ್ನು ಸಿದ್ಧಾಂತ್ ಕಣ್ಣಿನಲ್ಲಿ ಸೆರೆ ಹಿಡಿದುಕೊಳ್ಳುತ್ತಿದ್ದ. ಸನಿಹಾ ತನ್ನನ್ನು ತಾನು ಅವನಿಗೆ ಸಮರ್ಪಿಸಿಕೊಂಡಳು. ಒಲಿದ ಜೀವಗಳು ಒಂದಾಗಿದ್ದವು. ಸಿದ್ಧಾಂತ್ ಹೇಳಿದಂತೆ ಅಂದಿನ ರಾತ್ರಿ ಸುಮಧುರ ರಾತ್ರಿಯಾಗಿತ್ತು. ಮಾತ್ರವಲ್ಲ, ಅದೇ ದಿನ ರಾತ್ರಿ ಅವನ ವೈರಿ ಅರೆಸ್ಟ್ ಆಗಿಬಿಟ್ಟಿದ್ದನಲ್ಲ. ಸಾರಿಕಾ ಮತ್ತು ಸಂದೀಪ್ ಮನೆಗೆ ಬರುತ್ತಲೇ ಮಗಳನ್ನು ತಬ್ಬಿ ಹಿಡಿದುಕೊಂಡು ಸುಲೋಚನಾ ಅವರು ಮತ್ತೆ ಅಳತೊಡಗಿದರು. ಯಾಕೆ? ಏನು? ಎತ್ತ? ಯಾವುದನ್ನು ನನ್ನ ಹತ್ರ ಹೇಳಿಲ್ಲ ನಿಮ್ಮಪ್ಪ. ಆತುರಾತುರವಾಗಿ ಹೊರಟು ಹೋಗಿದ್ದಾರೆ. ಎಲ್ಲಿಗೆ ಅಂತ ಹೇಳಿಲ್ಲ. ಕಾಲ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ. ಪೊಲೀಸ್ನವರು ಕೊಲೆ ಆರೋಪ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಪ್ಪ ಯಾರನ್ನು ಕೊಲ್ಲೋಕೆ ಸಾಧ್ಯ? ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಮಗಳ ಬಳಿ ಹೇಳಿಕೊಂಡರು ಸುಲೋಚನಾ. ಯಾರ ಕೊಲೆ ಅಂತ ಏನಾದರೂ ಹೇಳ್ತಾ ಇದ್ರಾ? ಸಿದ್ಧಾಂತ್ನನ್ನು ಕೊಲೆ ಮಾಡಿದವರು ಸಿಕ್ಕಾಕೊಂಡಿದ್ದಾರಂತೆ. ಅವರು ರಾಜಶೇಖರ್ ಸರ್ ಹೇಳಿದ್ರಿಂದ ನಾವು ಕೊಲೆ ಮಾಡಿದ್ದು ಅಂತ ಹೇಳಿದಾರಂತೆ. ಅವರು ಹೇಳೋ ಪ್ರಕಾರ ನಿಮ್ಮಪ್ಪನೇ ಅಳಿಯನ ಕೊಲೆ ಮಾಡಿಸಿದ್ದಾರೆ. ಅದು ಸಾಧ್ಯನಾ? ಮೊದಲು ನಿಮ್ಮ ತಂದೆಗೆ ಸಿದ್ಧಾಂತ್ ಮೇಲೆ ದ್ವೇಷವಿತ್ತು, ಒಪ್ಕೋತೀನಿ. ಆದರೆ ಇತ್ತೀಚೆಗೆ ಆ ಬಗ್ಗೆ ಮನೆಯಲ್ಲಿ ಒಂದು ದಿನಾನೂ ಅಸಮಾಧಾನ ವ್ಯಕ್ತಪಡಿಸಲಿಲ್ಲ. ಮಗಳ ಪ್ರಶ್ನೆಗೆ ಉತ್ತರಿಸಿದರು ಸುಲೋಚನಾ. ತಾಯಿಯ ಮಾತನ್ನು ಕೇಳಿ ಸಂದೀಪ್ ಮತ್ತು ಸಾರಿಕಾ ಅವರಿಗೆ ಮನಸ್ಸಿಗೆ ತುಂಬ ಆಘಾತವಾಗಿತ್ತು. ಅಂದರೆ ತಂದೆಯೇ ತಂಗಿಯ ಗಂಡನನ್ನು ಕೊಲ್ಲಲು ಸುಪಾರಿ ಕೊಟ್ಟಿದ್ದಾರಾ? ತಮ್ಮ ತಂದೆ ಅಷ್ಟು ಕೆಳಮಟ್ಟದವರೇ? ಯೋಚಿಸುತ್ತಿದ್ದಳು ಸಾರಿಕಾ. ರಾಜಶೇಖರ್ ಅವರನ್ನು ಸ್ಟೇಷನ್ಗೆ ಕರೆದೊಯ್ದು ವಿಚಾರಣೆ ಶುರು ಮಾಡಿದ್ದರು. ಆದರೆ ರಾಜಶೇಖರ್ ಅವರು ತಾನು ನಿರಪರಾಧಿ, ತನಗೆ ಆ ವಿಷಯವೇ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು. ಅಲ್ಲದೆ ಸಿದ್ಧಾಂತ ತನ್ನ ಮಗಳ ಗಂಡ ಅಳಿಯ, ತಾನು ಅವನ ಕೊಲೆಗೆ ಸುಪಾರಿ ಕೊಟ್ಟಿಲ್ಲ ಎಂದೇ ವಾದಿಸುತ್ತಿದ್ದರು. ಈಗಾಗಲೇ ಕೊಲೆ ಆರೋಪಿಗಳನ್ನು ಬಂಧಿಸಲಾಗಿತ್ತಲ್ಲ. ಅಂದರೆ ಕಾಳ ಮತ್ತು ಬೈರ ನೀವು ಕಳುಹಿಸಿದ ಜನ ಅಲ್ವಾ? ವಿಚಾರಿಸಿದರು. ಇಲ್ಲ, ನಾನವರನ್ನು ಕಳಿಸಿಲ್ಲ. ಮೊದಲು ಅವರಿಬ್ಬರು ಯಾರು ಅಂತ ನನಗೆ ಗೊತ್ತಿಲ್ಲ ಎಂದು ಹೇಳಿದರು ರಾಜಶೇಖರ್. ಹಾಗಾದರೆ ಕೊಲೆ ಆರೋಪಿಗಳು ಸುಮ್ಮನೆ ನಿಮ್ಮ ಹೆಸರು ಹೇಳ್ತಾರಾ? ನೀವು ಸರಿಯಾಗಿ ನೆನಪು ಮಾಡಿಕೊಂಡು ಹೇಳಿ. ನಿಮಗೆ ಅವರ ಪರಿಚಯ ಇಲ್ವಾ? ಅವರು ನಿಮ್ಮ ಹತ್ರ ಕೆಲಸ ಮಾಡೋದು ಅಂತ ಹೇಳಿದರು ಎಂದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೇಳಿದಾಗ, ನನಗೆ ಅವರ ಪರಿಚಯ ಇದೆ. ಮೊದಲು ಅವರು ನನ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ನಾನೀಗ ಅವರನ್ನು ಕೆಲಸದಿಂದ ತೆಗೆದು ಹಾಕಿದ್ದೀನಿ. ಅವರಿಗೆ ಆ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಇರ್ಬೋದು. ದ್ವೇಷ ಸಾಧನೆಗೋಸ್ಕರ ಅವರು ಈಗ ನನ್ನ ಹೆಸರನ್ನು ಬಳಸಿಕೊಳ್ತಿದ್ದಾರೆ ಎಂದು ಉತ್ತರಿಸಿದರು ರಾಜಶೇಖರ್. ಕಾಳ ಮತ್ತು ಬೈರ ಇಬ್ಬರಿಗೂ ಪೊಲೀಸರಿಂದ ಸರಿಯಾಗಿ ಒದೆ ಬಿದ್ದಿತ್ತು. ಅವರಿಬ್ಬರಿಗೂ ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವರಿಬ್ಬರನ್ನು ನೋಡುತ್ತಲೇ ರಾಜಶೇಖರ್ ಅವರ ಮುಖದ ಬಣ್ಣವೇ ಬದಲಾಗಿಬಿಟ್ಟಿತ್ತು. ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿದಾಗ ಅವರಿಬ್ಬರು ತಮ್ಮ ಹೆಸರು ಬಾಯಿಬಿಟ್ಟಿದ್ದಾರೆ ಎಂದು ಗೊತ್ತಾಯಿತು ರಾಜಶೇಖರ್ಗೆ. ಕಾಳ ಮತ್ತು ಬೈರ ಇಬ್ಬರನ್ನು ಅವರ ಮುಂದೆ ಹಾಜರುಪಡಿಸಿ, ನೀವು ಹೇಳ್ತಾ ಇರೋ ರಾಜಶೇಖರ್ ಅವರು ಇವರ ಅಥವಾ ಬೇರೆ ಯಾರಾದರ ಎಂದು IO ಅಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರು ಕೇಳಿದಾಗ, ಇವರೇ ಸರ್, ಇವರೇ. ನಮ್ಮ ಹತ್ರ ತನ್ನ ಅಳಿಯನ್ನ ಕೊಲೆ ಮಾಡಿದರೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು. ನಮ್ಮ ಹತ್ರ ಅದಕ್ಕೆ ಸಾಕ್ಷಿಗಳಿವೆ ಸರ್. ರಾಜಶೇಖರ್ ಸರ್ ಅವರು ನಮಗೆ ಕಾಲ್ ಮಾಡಿದ್ದಕ್ಕೆ ಡೀಟೇಲ್ಸ್ ಇದೆ. ಅವರು ದುಡ್ಡು ಕೊಟ್ಟಿದ್ದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ. ಅದನ್ನೆಲ್ಲ ನಾನು ಆಗಲೇ ಕೊಟ್ಟನಲ್ಲ ಸರ್ ಎಂದು ಹೇಳಿದ ಬೈರ. ಎಲ್ಲ ಸಾಕ್ಷಿಗಳು ರಾಜಶೇಖರ್ ಅವರೇ ಅಪರಾಧಿ ಎಂದು ಸಾರುತ್ತಿದ್ದುದರಿಂದ ಅವರಿಗೆ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂದು ಸಿಕ್ಕಿದ ಕಳೇಬರ ಸಿದ್ಧಾಂತದ್ದು ಅಲ್ಲ ಎಂದು ಕಾಳ ಮತ್ತು ಬೈರ ಇಬ್ಬರಿಗೂ ಗೊತ್ತಿದ್ದರೂ ಕೂಡ ಅವರಂದು ಸಿದ್ಧಾಂತ್ನನ್ನು ರೋಡ್ನಲ್ಲಿ ಮಲಗಿಸಿದಾಗಲೇ ಅವನು ಸತ್ತಿದ್ದ ಎಂದೇ ಅಂದುಕೊಂಡಿದ್ದರಲ್ಲ. ಆದ್ದರಿಂದ ತಾವೇ ಕೊಲೆಗಾರರು ಎಂದು ಒಪ್ಪಿಕೊಂಡು ಬಿಟ್ಟಿದ್ದರು. ರಾಜಶೇಖರ್ ಅವರು ಅರೆಸ್ಟ್ ಆಗಿದ್ದ ವಿಷಯ ಪತ್ನಿ ಸುಲೋಚನಗಾಗಲಿ ಮಗಳು ಅಳಿಯನಿಗಾಗಲಿ ಗೊತ್ತಾಗಿರಲಿಲ್ಲ. ಅವರು ಎಲ್ಲೋ ತಪ್ಪಿಸಿಕೊಂಡಿದ್ದಾರೆಂದೇ ಭಾವಿಸಿದ್ದರು. ಮರುದಿನ ಬೆಳಗಿನ ವೃತ್ತಪತ್ರಿಕೆಯಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆಯೇ ಸಂದೀಪ್ಗೆ ಮೊದಲು ವಿಷಯ ಗೊತ್ತಾಯಿತು. ತನ್ನ ಮಗಳ ಗಂಡ ಅಳಿಯನನ್ನೇ ಸುಪಾರಿ ಕೊಟ್ಟು ಕೊಲ್ಲಿಸಿದ ಮಾವ ರಾಜಶೇಖರ್, ಈಗ ರಾಜಶೇಖರ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಎಂದು ಸುದ್ದಿ ಪ್ರಸಾರವಾಗುತ್ತಿತ್ತು. ಸುಲೋಚನಾ, ಸಾರಿಕಾ ಮತ್ತು ಸಂದೀಪ್ಗೆ ಈ ವಿಷಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಪೊಲೀಸರ ಮುಂದೆ ಕೊಲೆಗಾರರು ತಪ್ಪು ಒಪ್ಪಿಕೊಂಡಿದ್ದಾರೆ. ಮಾತ್ರವಲ್ಲ, ಅವರು ರಾಜಶೇಖರ್ ಅವರು ತಮ್ಮ ಮೂಲಕ ಆ ಕೆಲಸವನ್ನು ಮಾಡಿಸಿದ್ದೆಂದು ಹೇಳಿಬಿಟ್ಟಿದ್ದಾರಲ್ಲ. ಈಗ ಮನೆಯವರು ಅದನ್ನು ನಂಬಲೇಬೇಕಾಗಿತ್ತು. ಮನೆಯವರಿಗೆ ರಾಜಶೇಖರ್ ಅವರ ಇನ್ನೊಂದು ಮುಖದ ಪರಿಚಯವಾಗಿತ್ತು.
ಇತ್ತ ಅನಿರುದ್ಧ್ಗೆ ರಾಜಶೇಖರ್ ಅವರನ್ನು ಅರೆಸ್ಟ್ ಮಾಡಿದ ತಕ್ಷಣ ವಿಷಯ ಸಿಕ್ಕಿತ್ತು. ಆದರವನು ಆ ರಾತ್ರಿ ಹೊತ್ತು ಸಿದ್ಧಾಂತ್ಗೆ ಕಾಲ್ ಮಾಡಲು ಹೋಗಲಿಲ್ಲ. ಬದಲಾಗಿ ಸಂದೇಶವೊಂದನ್ನು ಕಳುಹಿಸಿದ್ದ. ಸಿದ್ಧಾಂತ್ ತನ್ನ ಸೆಲ್ಫೋನನ್ನು ಸೈಲೆಂಟ್ ಮೋಡ್ಗೆ ಹಾಕಿದ್ದ. ಅವನಿಗೆ ಸಂದೇಶ ಬಂದಿದ್ದು ಗೊತ್ತಾಗಲಿಲ್ಲ. ಇತ್ತ ಬೆಳಗಾಗುವುದನ್ನೇ ಕಾಯುತ್ತಾ ಕುಳಿತಿದ್ದ ಅನಿರುದ್ಧ್ ಸಿದ್ಧಾಂತ್ ತಾನು ಕಳಿಸಿದ್ದ ಸಂದೇಶವನ್ನು ನೋಡಲಿಲ್ಲವೆಂದು ಅವನಿಗೆ ಗೊತ್ತಾಗಿತ್ತು. ಆದರೆ ಅದೇ ಸಮಯದಲ್ಲಿ ಸಿದ್ಧಾಂತ್ ಪತ್ನಿಯನ್ನು ಅಪ್ಪಿ ಹಿಡಿದು ಮಲಗಿ ಒಳ್ಳೆಯ ಸಿಹಿ ನಿದ್ದೆಯಲ್ಲಿದ್ದ. ಸಿದ್ಧಾಂತ್ಗೂ ಅದು ಗೊತ್ತಾಗಿರಲಿಲ್ಲ. ಹಿಂದಿನ ದಿನ ರಾತ್ರಿ ಪ್ರೀತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಿ ಬಿಟ್ಟಿದ್ದರಲ್ಲ. ನಿದ್ದೆ ಮಾಡುವಾಗ ಮಧ್ಯರಾತ್ರಿ ಕಳೆದು ಬಿಟ್ಟಿತ್ತು. ಅದರ ಪರಿಣಾಮವಾಗಿ ಬೆಳಗ್ಗೆ ಬೇಗ ಎಚ್ಚರವಾಗಲಿಲ್ಲ. ಸನಿಹಾಗೆ ಎಚ್ಚರವಾಗುವಾಗ ಗಂಟೆ 8 ಕಳೆದಿತ್ತು. ಅವಳು ಪಕ್ಕದಲ್ಲಿ ಮಲಗಿದ್ದ ಸಿದ್ಧಾಂತ್ನ ಮುಖ ನೋಡಿದಳು. ಅವನ ಮುಖದಲ್ಲಿ ತಿಳಿನಗು ಲಾಸ್ಯವಾಡುತ್ತಿತ್ತು. ಹಿಂದಿನ ದಿನ ರಾತ್ರಿ ಅನುಭವಿಸಿದ್ದ ಸುಖಮಯ ದಾಂಪತ್ಯದ ಸವಿ ಅವನ ಮುಖದಲ್ಲಿ ಪ್ರತಿಫಲಿಸುತ್ತಿತ್ತು. ಅವನ ಸುಂದರವಾದ ಮುಖದಲ್ಲಿ ಅತೀವ ಸಂತೃಪ್ತಿ ಮನೆ ಮಾಡಿತ್ತು. ಅವನ ಸಂತೃಪ್ತ ಮುಖ ನೋಡಲು ಸನಿಹಾಗೆ ಅದೇನು ಖುಷಿ. ಅವನು ಎಚ್ಚರಗೊಳ್ಳುವವರೆಗೂ ಅವನ ಮುಖವನ್ನೇ ನೋಡುತ್ತಾ ಮಲಗಿದ್ದಳು. ಅವನು ಕಣ್ಣು ಬಿಟ್ಟು ನೋಡುವಾಗ ಪತ್ನಿ ತನ್ನ ಮುಖವನ್ನೇ ನೋಡುತ್ತಿದ್ದಾಳೆ. ಸಿದ್ಧಾಂತ್ಗೆ ರಾತ್ರಿಯ ಸುಖದ ಅಮಲಿನ್ನೂ ಇಳಿದಿರಲಿಲ್ಲ. ಬೆಳಗ್ಗೆ ಏಳುವ ಮನಸ್ಸೇ ಆಗಲಿಲ್ಲ. ಅವನು ಅವಳನ್ನು ಬರಸೆಳೆದು ತನ್ನೆದೆಗೆ ಒರಗಿಸಿಕೊಂಡ. ಏನು ಮೇಮ್ ಸಾಹೇಬ್ರು ನನ್ನ ಅಷ್ಟೊಂದು ಆಸಕ್ತಿಯಿಂದ ನೋಡ್ತಾ ಇದ್ದೀರಾ? ಯಾರೋ ಹೊಸಬನನ್ನ ನೋಡುವ ಹಾಗೆ. ಅಂಥದ್ದೇನಿದೆ ನನ್ನ ಮುಖದಲ್ಲಿ? ಅವಳನ್ನು ಪ್ರಶ್ನಿಸಿದ. ಯಾವಾಗಲೂ ಗೆಲ್ಲಬೇಕು ಅಂತ ಇದ್ದ ನನ್ನ ನಿಧಾನವಾಗಿ ಸೋಲಿಸೋಕೆ ಶುರು ಮಾಡಿಬಿಟ್ಟೆ. ಅದು ನಿನ್ನೆ ರಾತ್ರಿಯಿಂದಲೇ ಪ್ರಾರಂಭ ಆಯ್ತಲ್ಲ. ನಿನ್ನಲ್ಲಿ ಅದೇನು ನೋಡಿ ನಾನು ಸೋಲೋಕೆ ಪ್ರಾರಂಭ ಪಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀನಿ. ಅವನನ್ನೇ ನೋಡುತ್ತಾ ಅವನಿಗುತ್ತರಿಸಿದಳು ಸನಿಹಾ. ನೋಡು, ಈಗಲಾದರೂ ನೀನು ಒಪ್ಕೊಂಡಿಯಾ ಸೋಲಲ್ಲಿ ಸುಖ ಇದೆ ಅಂತ? ಇನ್ಮುಂದೆ ನೀನು ನಾನು ಹೇಳಿದ ಹಾಗೆ ಕೇಳ್ಕೊಂಡಿರ್ಬೇಕು. ಆಗ ಸುಖ, ಸಂತೋಷ, ನೆಮ್ಮದಿ ಮೂರೂ ನಮ್ಮಿಬ್ಬರದಾಗುತ್ತೆ. ಸಿದ್ಧಾಂತ್ ಅವಳಿಗೆ ಸಲಹೆಯನ್ನಿತ್ತ. ಸಿದ್ಧಾಂತ್ ಅವಳನ್ನು ತುಂಬು ಅಕ್ಕರೆಯಿಂದಲೇ ನೋಡಿಕೊಳ್ಳುತ್ತಿದ್ದುದರಿಂದ ಅವಳಿಗೆ ತಂದೆ, ತಾಯಿ, ಅಕ್ಕ, ಭಾವನ ಜ್ಞಾಪಕವೇ ಬರುತ್ತಿರಲಿಲ್ಲ. ಅವರೆಲ್ಲರ ಪ್ರೀತಿಯನ್ನು ಅವನೇ ಉಣಬಡಿಸುತ್ತಿದ್ದ. ಆದರೂ ಸಿದ್ಧಾಂತ್ ತಾನು ಹೇಳಿದಂತೆ ಕೇಳಬೇಕೆಂದು ಅವಳಿಗೆ ಹೇಳಿದ್ದನಲ್ಲ, ಅದು ಅವಳಿಗೆ ಇಷ್ಟವಾಗದೆ ಸನಿಹಾ ಹುಬ್ಬುಗಂಟು ಹಾಕಿಕೊಂಡಳು. ನೀನು ಮೇಲ್ ಜವಾನಿಸಂ ಪ್ರಾರಂಭ ಮಾಡಿಬಿಟ್ಟೆ. ನಿಂಗೆ ಗೊತ್ತಿಲ್ಲ ಚಿನ್ನ, ಈ ವಿಷಯದಲ್ಲಿ ನಿಂಗೆ ಯಾವ ನಾಲೆಜೂ ಇಲ್ಲ. ಆದ್ದರಿಂದ ನಾನು ಹಾಗೆ ನಿಂಗೆ ಹೇಳಿಕೊಂಡಿರಬೇಕು. ನೀನು ನನ್ನ ಮಾತನ್ನು ಕೇಳ್ತಾ ಇರಬೇಕು. ಆಗಲೇ ನಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸಂತಸವಾಗಿರುತ್ತೆ. ನಿನ್ನನ್ನು ನಂಬಿಕೊಂಡು ಕೂತ್ರೆ ನೀನೊಂದು ತೀರ ನಾನೊಂದು ತೀರ ಅಂತ ಇರಬೇಕಾಗಿತ್ತು. ಸಿದ್ಧಾಂತ್ ಅವಳಿಗೆ ವಿವರಿಸತೊಡಗಿದ. ಸನಿಹಾ ಅವನ ಕೂದಲಲ್ಲಿ ಕೈಯಾಡಿಸುತ್ತಾ ಹೇಳಿದಳು. ನೀನು ಹೇಳಿದಾಗೆಲ್ಲ ಕೇಳ್ಕೊಂಡಿರ್ಬೇಕು ಅಂದರೆ ಅದು ಸ್ಲೇವ್ ಮೆಂಟಾಲಿಟಿ ಅಲ್ವಾ? ನಾನು ನಿನ್ನ ಸ್ಲೇವ್ ಆಗಿರಬೇಕಾ ಎಂದು ಕೆನ್ನೆಯುಬ್ಬಿಸಿ ಹೇಳಿ ಅವನ ಮುಖದ ಹತ್ತಿರ ತನ್ನ ಮುಖವನ್ನು ತಂದಳು ಸನಿಹಾ. ಅವಳಿಗೆ ತನ್ನ ಮಾತು ಇಷ್ಟವಾಗಲಿಲ್ಲವೆಂದು ಸಿದ್ಧಾಂತ್ಗೆ ಅರ್ಥವಾಯಿತು. ಸಿದ್ಧಾಂತ್ ಅವಳ ತುಟಿಯ ಮೇಲೆ ತನ್ನ ತುಟಿ ಇಟ್ಟು ಹೇಳಿದ. ನೀನ್ಯಾಕೆ ಸ್ಲೇವ್ ಆಗ್ತೀಯಾ ಚಿನ್ನ? ಐ ಹ್ಯಾವ್ ಆಲ್ರೆಡಿ ಬಿಕಮ್ ಯುವರ್ ಸ್ಲೇವ್. ನಾನು ಯಾವಾಗಲೂ ನಿನ್ನ ಗುಲಾಮನಾಗಿ ಬಿಟ್ಟಿದ್ದೀನಿ ಎಂದು ಹೇಳುತ್ತಾ ತನ್ನ ಕೆಲಸವನ್ನು ಮುಂದುವರಿಸಿದ್ದ ಸಿದ್ಧಾಂತ್. ಗಂಡನ ಬಿಸಿ ಅಪ್ಪುಗೆಯಲ್ಲಿ ಮೈಮೆರೆತು ಮಲಗುವಂತಿರಲಿಲ್ಲ ಸನಿಹಾಗೆ. ಎದ್ದು ಸ್ನಾನ ಮುಗಿಸಿ ದೇವರಿಗೆ ನಮಸ್ಕರಿಸಿ ಬೆಳಗಿನ ತಿಂಡಿ ತಯಾರಿಸಬೇಕಾಗಿತ್ತು. ನೀನು ಅದೆಷ್ಟು ಹೊತ್ತು ಬೇಕಾದರೂ ಮಲ್ಕೋ, ನಾನಿನ್ನು ಏಳಬೇಕು. ಈಗಾಗಲೇ ತುಂಬ ತಡ ಆಗೋಗಿದೆ. ಹೀಗೆ ಮಲ್ಕೊಂಡ್ಬಿಟ್ರೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎರಡೂ ಒಟ್ಟಿಗೆ ಆಗುತ್ತೆ. ನಿಂಗೆ ಅದು ಸಾಕೇನೋ? ಆದರೆ ನನಗೆ ಹೊಟ್ಟೆ ಹಸಿವಾಗ್ತಿದೆ ಎಂದು ಏಳ ಹೊರಟವಳನ್ನು ಸಿದ್ಧಾಂತ್ ಬಿಡಲಿಲ್ಲ. ತನ್ನ ಅಪ್ಪುಗೆಯನ್ನು ಬಿಗಿಗೊಳಿಸಿದ. ಆದರಿನ್ನು ಸಮಯ ವ್ಯರ್ಥ ಮಾಡುವಂತಿರಲಿಲ್ಲ ಸನಿಹಾಗೆ. ಪ್ಲೀಸ್ ಬಿಡು ಸಿದ್ಧಾಂತ್, ನೀನು ಇಷ್ಟು ಗಟ್ಟಿಯಾಗಿ ನನ್ನ ಅಪ್ಕೊಂಡ್ರೆ ನನ್ನ ಮೂಳೆಗಳೆಲ್ಲ ಪುಡಿ ಆಗ್ಬಿಡುತ್ತಷ್ಟೇ. ನೋವಾಗುತ್ತೆ ಕಣೋ, ಬಿಟ್ಬಿಡು ಬೇಕೆಂದೇ ಹೇಳಿದಳು ಸನಿಹಾ. ನಾನು ಸುಳ್ಳು ಹೇಳೋರನ್ನ ಕಂಡ್ರೆ ಇಷ್ಟ ಅಂತ ಹೇಳಿದ್ದನ್ನು ಅಡ್ವಾಂಟೇಜ್ ಆಗಿ ತಗೋತಾ ಇದೆಯಾ? ಈ ವಿಷಯದಲ್ಲಿ ಸುಳ್ಳು ಹೇಳಿದರೆ ನಾನು ಸುಮ್ಮನಿರಲ್ಲ. ನನ್ನ ಕೈಗಳು ಕಬ್ಬಿಣದಿಂದ ಮಾಡಿದ್ದಲ್ಲ ಅಂತ ನನಗೂ ಗೊತ್ತಿದೆ. ಮತ್ತೆ ನಾನು ಹೀಗೆ ಹಿಡ್ಕೊಂಡ್ರೆ ನಿನ್ನ ಮೂಳೆ ಪುಡಿಯಾಗುತ್ತಾ? ನೋಡೋಣ. ನಿಂಗೆ ಅದು ಎಲ್ಲೆಲ್ಲ ಮೂಳೆಗಳು ಪುಡಿಯಾಗಿವೆ, ಎಲ್ಲೆಲ್ಲ ನೋವಾಗ್ತಾ ಇದೆ ಅಂತ ನನಗೆ ತೋರಿಸು. ಅದಕ್ಕೆಲ್ಲ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ತುಂಟತನದಿಂದಲೇ ಅವಳಿಗುತ್ತರಿಸಿದ್ದ ಸಿದ್ಧಾಂತ್. ಅವನ ಕಣ್ಣುಗಳಲ್ಲಿ ತುಂಟತನ ನರ್ತನ ಮಾಡುತ್ತಿತ್ತು. ಅವಳಿಗೆ ಅವನ ಕಣ್ಣುಗಳನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ತಾನು ಸುಳ್ಳು ಹೇಳುವುದಲ್ಲ ಎಂದು ಖಾತ್ರಿಪಡಿಸಬೇಕಾಗಿತ್ತಲ್ಲ. ಅದಕ್ಕಾಗಿ ಅವಳು ಅಪ್ಪುಗೆಯಲ್ಲಿದ್ದ ತನ್ನ ತೋಳುಗಳನ್ನು ತೋರಿಸಿ ಹೇಳಿದಳು. ನೀನ್ಯಾವಾಗ ಡಾಕ್ಟರ್ ಆಗಿದ್ದು? ಇಲ್ಲಿ ತುಂಬ ನೋವಾಗ್ತಾ ಇದೆ. ಸಿದ್ಧಾಂತ್ ಅವಳ ಕಿವಿಯಲ್ಲಿ ಪಿಸುದನಿಯಲ್ಲಿ ಉಸಿರಿದ. ಇದಕ್ಕೆ ಡಾಕ್ಟರ್ ಬೇಡ ಚಿನ್ನ. ನಾನು ಚಿಕ್ಕವನಿದ್ದಾಗ ನಾನೆಲ್ಲಾದರೂ ಬಿದ್ದು ಗಾಯ ಮಾಡ್ಕೊಂಡು ಬಂದರೆ ನಮ್ಮಮ್ಮ ಆ ಜಾಗಕ್ಕೆ ಮುತ್ತಿಟ್ಟು ಹೇಳುತ್ತಿದ್ದರು, ನೋಡಿದ್ಯಾ ನಿನ್ನ ನೋವೆಲ್ಲ ಹೊರಟೆ ಹೋಯಿತು ಅಂತ ಎಂದು ಹೇಳುತ್ತಾ ಅವಳು ತೋರಿಸಿದ ಜಾಗಕ್ಕೆ ಅದೇ ಟ್ರೀಟ್ಮೆಂಟ್ ಕೊಡಲು ಶುರು ಹಚ್ಚಿಕೊಂಡ ಸಿದ್ಧಾಂತ್.
ಅದಕ್ಕೆಲ್ಲ ವೈದ್ಯರ ಅವಶ್ಯಕತೆ ಇಲ್ಲ, ತಾನೇ ಅದನ್ನು ಗುಣಪಡಿಸುತ್ತೇನೆ ಎಂದು ಇಂಡೈರೆಕ್ಟ್ ಆಗಿ ಹೇಳಿದ್ದ ಸಿದ್ಧಾಂತ್. ಸನಿಹಾಳ ಮುಖಕ್ಕೆ ರಕ್ತ ಚಿಮ್ಮಿದಂತಾಗಿ ಅವಳ ಮುಖ ಕೆಂಪಾಗಿದ್ದನ್ನು ಕಂಡ. ಅದು ಅವನಿಗೆ ಉತ್ತೇಜನ ನೀಡಿದಂತಾಗಿತ್ತು. ಆಗ ಸನಿಹಾ ತಾನು ಸೋಲದೆ, ಅದು ಅಮ್ಮ ಚಿಕ್ಕ ಮಕ್ಕಳಿಗೆ ಮಾಡೋದು, ತಲೆ ಎತ್ತದೆ ಹಾಗೆ ಉಸಿರಿದಳು. ಸದ್ಯಕ್ಕೆ ನಿನ್ನಮ್ಮ ಇಲ್ಲಿ ಇಲ್ಲ, ನಿನ್ನ ಕೇರ್ಟೇಕರ್ ಆಗಿ ನಾನು ಆ ಕೆಲಸ ಮಾಡ್ಬೋದು ಎಂದು ಹೇಳುತ್ತಾ ಅವನು ನೋವೆಂದು ತೋರಿಸಿದ. ಅವಳು ತೋರಿಸಿದ ಜಾಗದ ಮೇಲೆಲ್ಲ ತನ್ನ ತುಟಿಯಿಂದಲೇ ಮುದ್ದಿಸತೊಡಗಿದ ಸಿದ್ಧಾಂತ್. ಎಷ್ಟೋ ಹೊತ್ತಿನ ಬಳಿಕ ಕೇಳಿದ, ಈಗ ಹೇಳು, ನಿನ್ನ ನೋವು ಹೋಯ್ತೋ ಇಲ್ವೋ ಅಂತ. ಇನ್ನೆಲ್ಲಾದರೂ ನೋವಾಗಿದ್ರೆ ಹೇಳು, ಅದಕ್ಕೂ ಈ ಟ್ರೀಟ್ಮೆಂಟೇ ಕೊಡ್ತೀನಿ. ಮದುವೆಗಿಂತ ಮುಂಚೆನೇ ಹಾಯಾಗಿದ್ದೆ ನಾನು. ಅಬ್ಬಾ, ಅದೆಷ್ಟು ಕಾಟ ಕೊಡ್ತೀಯಾ? ಅವನ ಮೇಲೆ ರೇಗಿಕೊಂಡಳು ಸನಿಹಾ. ಅವಳ ರೇಗುವಿಕೆಗೆ ಅವನ ನಗುಮುಖವೇ ಉತ್ತರವಾಗಿತ್ತು. ಹಾಗೂ ಹೀಗೂ ಕೊಸರಾಡಿ ಅವನಿಂದ ಬಿಡಿಸಿಕೊಂಡು ಅವಳು ಎದ್ದು ಮುಖ ತೊಳೆಯಲು ವಾಶ್ರೂಮ್ನತ್ತ ಹೊರಟಳು. ಅವಳು ಬೆಡ್ನಿಂದ ಎದ್ದ ಮೇಲೆ ಸಿದ್ಧಾಂತ್ಗೆ ಒಬ್ಬನೇ ಅಲ್ಲಿ ಮಲಗಲು ಮನಸ್ಸಾಗಲಿಲ್ಲ. ಅವನು ಎದ್ದು ತನ್ನ ಸೆಲ್ಫೋನ್ ತೆಗೆದು ನೋಡಲು ಅದರಲ್ಲಿ ಅನಿರುದ್ಧ್ನಿಂದ ಬಂದ ಮೆಸೇಜ್ಗಳು ಮತ್ತು ಮಿಸ್ಡ್ ಕಾಲ್ಗಳು ಕಾಣಿಸಿದವು. ಸಂದೇಶವನ್ನು ತೆಗೆದು ನೋಡಲು ಅವನ ಕಣ್ಣುಗಳು ಅರಳಿದವು. ಅವನಿದೆ ಸಂತೋಷದಿಂದ ಬಿರಿಯುವುದೊಂದು ಬಾಕಿಯಿತ್ತು. ಅಷ್ಟು ಖುಷಿಯಾಗಿತ್ತು ಸಿದ್ಧಾಂತ್ಗೆ. ಅವನ ಸಂತೋಷಕ್ಕೆ ಈಗ ಪಾರವಿರಲಿಲ್ಲ. ಅಲ್ಲಿಂದಲೇ ಕೂಗಿದ, ಸಾನು, ಇವತ್ತು ನನಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಕರೆಕ್ಟಾಗಿ ಗೆಸ್ ಮಾಡಿ ಹೇಳಿದರೆ ನೀನು ಕೇಳಿದ್ದು ಕೊಡಿಸ್ತೀನಿ. ಐ ಆಮ್ ಸೋ ಹ್ಯಾಪಿ ಟುಡೇ. ಏನಪ್ಪ ಅದು ಅಂತಹ ಗುಡ್ ನ್ಯೂಸು? ನೀನು ಅಷ್ಟೊಂದು ಖುಷಿ ಪಡುವಂಥದ್ದು ನಂಗಂತೂ ಗೊತ್ತಾಗ್ತಿಲ್ಲ. ಅವಳು ಎಷ್ಟು ಯೋಚಿಸಿದರೂ ಅವಳಿಗೇನು ಹೊಳೆಯಲಿಲ್ಲ. ಅವಳು ಸೋಲು ಒಪ್ಪಿಕೊಂಡು ಹೇಳಿದಳು, ನೀನೇ ಹೇಳು, ನನ್ನ ತಲೆ ಈಗ ಕೆಲಸ ಮಾಡ್ತಾ ಇಲ್ಲ. ಆಗ ಸಿದ್ಧಾಂತ್ ಹೇಳಿದ, ನಿನ್ನೆ ರಾತ್ರಿನೇ ಪೊಲೀಸರು ರಾಜಶೇಖರ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ಇವತ್ತು ಅದೇ ನ್ಯೂಸ್ ಅಂತೆ. ಅನಿರುದ್ಧ್ ಅವರು ನಿನ್ನೆ ರಾತ್ರಿನೇ ಮೆಸೇಜ್ ಕಳಿಸಿದ್ರು. ನಾನು ನೋಡಿರಲಿಲ್ಲ. ಅವರಿಗೆ ಕಾಲ್ ಮಾಡಿ ವಿಷಯ ತಿಳ್ಕೋತೀನಿ. ಪತ್ನಿಗೆ ವಿವರಿಸಿ ಹೇಳಿದ. ಅನಿರುದ್ಧ್ನಿಂದ ಮಾಹಿತಿಯನ್ನು ಪಡೆದುಕೊಂಡ. ಆದರೆ ಆ ವಿಚಾರವಾಗಿ ಮಾಧ್ಯಮದವರು ಏನು ಹೇಳುತ್ತಾರೆ ಎಂದು ತಿಳಿಯುವ ಕುತೂಹಲವಿತ್ತು ಸಿದ್ಧಾಂತ್ಗೆ. ಅನಿರುದ್ಧ್ಗೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರಲಿಲ್ಲ. ಬರೀ ಅರೆಸ್ಟ್ ಆಗಿರುವ ವಿಚಾರ ತಿಳಿದಿತ್ತಷ್ಟೇ. ತನ್ನದೇ ಕೊಲೆಯ ವಿಚಾರವಲ್ಲವೇ? ಆದ್ದರಿಂದ ಉಳಿದ ವಿಚಾರಗಳನ್ನು ತಿಳಿದುಕೊಳ್ಳಲು ಅತೀವ ಆಸಕ್ತಿ ಇತ್ತು ಸಿದ್ಧಾಂತ್ಗೆ. ಅವರ ಮನೆಯಲ್ಲಿ ಟಿವಿ ಇಲ್ಲದ್ದರಿಂದ ಸಿದ್ಧಾಂತ್ ತನ್ನ ಸೆಲ್ಫೋನಲ್ಲಿ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದ. ಅಷ್ಟರಲ್ಲಿ ಸನಿಹಾ ಸ್ನಾನ ಮುಗಿಸಿ ಪೂಜೆ ಮಾಡಲೆಂದು ಹೊರಟಿದ್ದಳು. ಸಿದ್ಧಾಂತ್ ಖುಷಿಯಾಗಿ ಅವಳನ್ನು ಅಪ್ಪಿಕೊಳ್ಳಲು ಬಂದಾಗ, ನಂಗಾಗ್ಲೇ ಸ್ನಾನ ಆಯಿತು, ಈಗ ನನ್ನ ಮುಟ್ಟಿಸ್ಕೋಬೇಡ, ಮೊದಲು ಸ್ನಾನ ಮಾಡ್ಕೊಂಡು ಬಾ ಎಂದು ಅವನಿಂದ ದೂರ ಸರಿದಳು ಸನಿಹಾ. ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗಿರೋದು? ಪಕ್ಕಾ ಮನೆಯ ಗೃಹಲಕ್ಷ್ಮಿ ಆಗ್ಬಿಟ್ಟಿಯಲ್ಲ ಎಂದು ಅವಳನ್ನು ಛೇಡಿಸಿ ಅವನು ಸ್ನಾನಕ್ಕೆ ಹೊರಟ. ಬಳಿಕ ಅಲ್ಲಿಂದಲೇ ತಿರುಗಿ ನೋಡಿ ಹೇಳಿದ, ಸ್ನಾನ ಮಾಡಿ ಶುಭ್ರಳಾಗಿ ಕಳೆಕಳೆಯಾಗಿ ಬಂದಿರುವ ನಿನ್ನ ನೋಡಿದಾಗ ಹಾಗೆ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ಆದರೂ ನೀನು ಹೇಳಿದ ಹಾಗೆ ಕೇಳ್ತಾ ಇದ್ದೀನಿ ಅಂದಮೇಲೆ ಈಗ ನಾನು ನಿನ್ನ ಸ್ಲೇವ್ ಅಲ್ವಾ? ಅಂತೂ ನಾನೀಗ ಅಮ್ಮ ಅವರ ಗಂಡ ಆಗೋಕೆ ರೆಡಿಯಾಗಿದ್ದೀನಿ ನಗುತ್ತಾ ಹೇಳಿದ ಸಿದ್ಧಾಂತ್. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.